ಜಕಾತ್ ನಮಾಜ್ ಭಾಳ ಚಂದ ಮಾತಾಡ್ತಾನ್ರಿ ಅವ್ನು ಕೇಳ್ಬೇಕು. ನಮಾಜ್, ರೋಸಾ, ಜಕಾತ್, ಹಸ್. ಅವೇರ್ ಬದ್ದ ಗೆಡ್ಡ ನನಗ್ ಗುರ್ತಿಲ್ಲ, ನೀ ಹೆಂಗ್ ಗುಟ್ಟಿಯೋ ಬೋಳಿ ಮಗನ ಅನ್ನೋದು. ಯಾವ ಲಕ್ಷ್ಮಿ? ಜೂಲಿ ಲಕ್ಷ್ಮಿ. ಹೂ ಇಸ್ ಲಕ್ಷ್ಮಿ? ಇಟ್ ಇಸ್ ಜೋಲಿ ಲಕ್ಷ್ಮಿ. ಇವ್ರಿಗೆ ಏನಂತೀರ? ನಾ ಹೇಳೋದಲ್ಲ, ನನ್ನ ಶಬ್ದ ಬಹಳ ಕಠೋರ ನೀವು ಕೇಳಿರಿ. ಆಮ್ಯಾಗ ಒಂದಿಷ್ಟು ಮಂದಿ ಪುಣ್ಯಾತ್ಮರು ಈ ಜಗಲಿ ಮ್ಯಾಗಿನ ದೇವ್ರೆಲ್ಲ ಬಾಳೆ ಮಾಡ್ರಿ ಒಯ್ದು ಬಳಿ ಹೋಗಿರಿ. ಒಬ್ಬ ಪುಣ್ಯಾತ್ಮ ಹೇಳ್ತಾನ, ಜಗಲಿ ಅಂದ್ರೆ ಮ್ಯೂಸಿಯಂ ಆಗ್ಯಾವ ಅಂತ. ನಮ್ಮ ದೇವರ ಗೂಡುಗಳನ್ನ ನೋಡಿದ್ರೆ ಅದು ಒಂದು ಮ್ಯೂಸಿಯಂ ಆಗಿರುತ್ತೆ. ಆ ಮ್ಯೂಸಿಯಂ ಅನ್ನ ತೆಗೆದುಹಾಕಿ ಇವ ಎಲ್ಲರ ಮ್ಯೂಸಿಯಂ ಹೋಗಿದ್ನೋ ಇಲ್ಲೋ ಪುಣ್ಯಾತ್ಮ, ಈ ಮನ್ಯಾನ ದೇವ್ರು ನೋಡಿ ಇವ್ ಮ್ಯೂಸಿಯಂ ಆಗ್ಯಾವ, ಇವನ್ನೆಲ್ಲ ಒಯ್ದು ಹೋಗ್ಯದ ಅಂತ ಒಬ್ಬ ಹೇಳ್ತಾನ. ಮತ್ತೊಬ್ಬ ಹೇಳ್ತಾನ, ಜಗುಲಿ ಜಳ ಜಳ ಅಂತ. ನಿನಗೇನ್ ಸಿಗುದಪ್ಪ ನಮ್ ಜಗಲಿ ಜಳ ಜಳ ಮಾಡಿ? ಪಾಪ ಸಿಗ್ತೈತಿ ನಿನ್ ಪದರಾಗ ಮತ್ತೊಂದೇನು. ಮತ್ತೊಬ್ಬ ಹೇಳ್ತಾನ, ಅವ ಶಿವನ ತಲಿ ಮ್ಯಾಗ ಒಬ್ಬಕ್ಕೆದಾಳ, ತೊಡಿ ಮ್ಯಾಗ ಒಬ್ಬಕ್ಕೆದಾಳ. ಇಕ್ಕಿ ಇಲ್ದಾಗ ಅಕ್ಕಿನ ಗೂಡ್ ಲವ್ ಮಾಡ್ತಾನ, ಅಕ್ಕಿನ ಗೂಡ್ದಾಗ ಇಕ್ಕಿನ. ಸುಮ್ಮನೆ ಇಲ್ದಿರೋ ದೇವ್ರು ತಗೊಂಡೇನು ಮಾಡೋಣ? ಕೈಲಾಸದಲ್ಲಿ ಶಿವ ಇದ್ದಾನಂತೆ, ಪಾರ್ವತಿ ಇದ್ದಾಳಂತೆ, ತಲೆ ಮೇಲೆ ಒಬ್ಬಳನ್ನ ಇಟ್ಕೊಂಡಾನಂತ, ತೊಡೆ ಮ್ಯಾಗ ಒಬ್ಬಳನ್ನ ಇಟ್ಕೊಂಡಾನಂತ. ಅವಳು ಇಲ್ದಾಗ ಇವಳ ಜೊತೆ ಲವ್ ಅಂತೆ, ಅವಳು ಇಲ್ದಾಗ ಇವಳ ಜೊತೆ ಡಿವೋಟ್ ಅಂತೆ. ಇವ್ರಿಗೆ ಏನಂತೀರ? ನಾ ಹೇಳೋದಲ್ಲ, ನನ್ನ ಶಬ್ದ ಬಹಳ ಕಠೋರ ನೀವು ಕೇಳಿರಿ. ಹೇಳ್ಯಾರ ನಾನ ಹೇಳ್ಬೇಕ, ಯಾರು ಹೇಳಕ್ ಸಾಧ್ಯ ಇಲ್ಲ. ಹಿಡಿದು ಮೆಟ್ಲೆ ಹೊಡಿಬೇಕು ಅವ್ರನ್ನ. ಮೆಟ್ಲೆ ಹೊಡೆದ್ರು ಕಡಿಮೆನೇ ಐತಿ. ಆದ್ರೆ ಈ ಪುಣ್ಯಾತ್ಮ ನಿಮ್ ಊರಾಗ ಬಂದಾಗ ಅವ್ರ ಕಾಲಿಗೆ ಬಿದ್ದು ಕೇಳ್ರಿ, ಇದ್ ನಿಮ್ಮ ಬಾಯಿಗೆ ಶೋಭಿಸ್ತೈತೆ ಪುಣ್ಯಾತ್ಮ ಶಿವನಿಗೆ ಹಿಂದ್ ಬೈದು ಕೇಳ್ರಿ. ಮತ್ತೊಬ್ಬ ಪುಣ್ಯಾತ್ಮರ ಅಂತಾರ, ಅವೇರ್ ಬದ್ದ ಗೆಡ್ಡ ಬೋಳಿ ಮಗ. ಒಬ್ಬನ ಬರ್ಲಿಲ್ಲ, ಆ ಗಿಡ್ಡು ವೀರಭದ್ರನ್ ಕರ್ಕೊಂಡ್ ಬಂದವ. ನೀಯಾರ್ಲೆ ಮಗನ ಅಂದವ ಶಿವ, ನಾ ಪಾರ್ವತಿ ಮಗ. ನನಗ್ ಗುರ್ತಿಲ್ಲ, ನೀ ಹೆಂಗ್ ಗುಟ್ಟಿಯೋ ಬೋಳಿ ಮಗನ ಅನ್ನೋದು. ಯಾಕ್ರಿ ಇವೆಲ್ಲ ದೇವರಿಗೆ ನಿಮ್ಮ ಸಂಭಾಷಣೆಗಳು, ಸಂಬೋಧನೆಗಳು? ಮತ್ತೊಬ್ಬ ಅಂತಾನ, ಈ ಲಕ್ಷ್ಮಿ ಯಾವ ಲಕ್ಷ್ಮಿ? ಜೂಲಿ ಲಕ್ಷ್ಮಿ. ಹೂ ಇಸ್ ಲಕ್ಷ್ಮಿ? ಇಟ್ ಇಸ್ ಜೋಲಿ ಲಕ್ಷ್ಮಿ. ಇದನ್ನೆಲ್ಲ ನೀವು ಕೇಳುದ. ಈ ಸಭೆ ಯಾಕ ಅನ್ನೋದನ್ನ ಹೇಳಕತ್ತೀನಿ. ಇವ್ರಿಗೆಲ್ಲ ಬುದ್ಧಿ ಕಲಿಸೋ ಸಲುವಾಗಿ ಸಭೆ ಇದೆ. ಇಂಥವ್ರು ಏನಾಗಲಿ ಇಷ್ಟಾಗಿನೂ ಮತ್ತೇನನ್ನ ಕತ್ತಾಗ, ಈಗ ನೀವು ನಮ್ಮದು ಕೇಳಿದ್ರಿ ಸರಿ, ಕೇಳಲಿಲ್ಲ ಅಂದ್ರೆ ನಿಮ್ಮನ್ನ ತೆರವಾಡಿ ಬಡಿತೀವಿ ಅಂತ. ನಮ್ಮ ಮಾತು ಕೇಳಲಿಲ್ಲ ಅಂತಂದ್ರೆ ನಿಮ್ಮನ್ನ ಕುತ್ತಿಗೆನೇ ಹೆಚ್ಚುತ್ತೀವಿ ಅಂತ. ಇದೆಲ್ಲಿ ಭಾಷೆ? ಇದು ತಾಲಿಬಾನಿ ಭಾಷೆ. ಇದು ನಮ್ಮ ಖುರಾನ ಒಪ್ಕೊಳ್ಳಿಲ್ಲ ಅಂತಂದ್ರೆ ಸರ್ ತನ್ಸೆ ಜುದಾ ಅಂದ್ರ ನಿಮ್ಮ ಮುಂಡಕೈತಲ್ಲ ಇದು ಶರೀರದಿಂದ ಬೇರೆ ಮಾಡ್ತೀವ ಅಂತ ಅವ್ರು ಅಂತಿದ್ರು ಮೊದಲ. ಈಗ ಇವ್ರು ಅನ್ನಕ್ ಶುರು ಮಾಡಿದ್ರಲ್ರಿ. ಮತ್ತ ಅದ್ರಾಗ ಒಬ್ಬ ಹೇಳ್ತಾನ, ಇಸ್ಲಾಂ ಶಾಂತಿ ಕಾ ಧರ್ಮ ಹೇ, ಶಾಂತಿಯ ಧರ್ಮ, ಜಕಾತ್ ನಮಾಜ್. ಭಾಳ ಚಂದ ಮಾತಾಡ್ತಾನ್ರಿ ಅವ್ನು ಕೇಳ್ಬೇಕು. ಮೊದಲು ನಮಗೆ ಬೇಕಾಗಿರ್ತಕ್ಕಂಥದ್ದು ನಮಾಜ್, ರೋಸಾ, ಜಕಾತ್, ಹಸ್. ಇಸ್ಲಾಂ ಧರ್ಮ ಬಹಳ ದೊಡ್ಡ ಶಾಂತಿ ದೂತವಾದುದು. ಅವನು ಹಿಂಗ ಇಟ್ಕೊಂಡನ ಜರ ಪುಣ್ಯಾತ್ಮ. ನಮ್ಮ ಜನರ ಬುದ್ಧಿ ಭ್ರಮೆಯನ್ನ ಈ ರೀತಿ ಮಾಡಬೇಡ್ರಿ. ಮಾಡಿ ಎಲ್ಲಿಗೆ ಬಂದೈತೆ ಹೇಳ ನಿಮ್ಗ. ಕೊನೆಗೆ ಈ ಮಾತನ್ನು ಹೇಳಿ ಮುಗಿಸ್ತೀನಿ ನಾನು.